ಇನ್ನು ದರ್ಶನ್ ಬೇಲ್ ಅರ್ಜಿ ಅಕ್ಟೋಬರ್ 4ಕ್ಕೆ ಮುಂದೂಡಿಕೆಯಾಗಿದೆ, ಅವತ್ತು ವಿಚಾರಣೆಗೆ ಬರುತ್ತೆ. ಈ ಮಧ್ಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಬರಲಿದ್ದಾರೆ. 6ನೇ ಬಾರಿಗೆ ಜೈಲಿಗೆ ಭೇಟಿ ಕೊಡಲಿದ್ದಾರೆ ವಿಜಯಲಕ್ಷ್ಮಿ. ಬೇಲ್ ಅರ್ಜಿ ಮುಂದೂಡಿಕೆಯ ಬಗ್ಗೆ ಮುಂದಿನ ಕಾನೂನು ಹೋರಾಟದ ಕುರಿತಾಗಿ ಅವರ ಜೊತೆಗೆ ಚರ್ಚಿಸುವ ಸಲುವಾಗಿ ಮತ್ತು ಅವರಿಗೆ ಧೈರ್ಯವನ್ನು ತುಂಬುವಂತಹ ಸಲುವಾಗಿ ವಿಜಯಲಕ್ಷ್ಮಿ ಅವರ ಆಗಮನ. ಸದ್ಯ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ನ ಯಾರನ್ನು ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಪತ್ನಿ ಮತ್ತು ಅವರ ಕುಟುಂಬಸ್ಥರನ್ನ ಭೇಟಿಯಾಗೋದು ಬಿಟ್ಟರೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಹೊರಗಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಅವರಿಂದನೇ ಪಡ್ಕೊಳ್ಬೇಕು. ಮುಂದಿನ ಕಾನೂನು ಹೋರಾಟದ ಕುರಿತಾಗಿ ಏನು ಎತ್ತ ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಜೊತೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮಾತನಾಡ್ತಾರೆ. ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಆಗಮನ ಆಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಎಷ್ಟೊತ್ತಿಗೆ ವಿಜಯಲಕ್ಷ್ಮಿ ಅವರು ಬರ್ತಾರೆ? ಅವರ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದ್ರ ಬೆನ್ನಲ್ಲೇ ಅವರ ಎಂಟ್ರಿ ಮುಂದಿನ ಕಾನೂನಾತ್ಮಕ ಚರ್ಚೆಯ ಕುರಿತಾಗಿ ಏನು ಮಾತುಕತೆ ಆಗಬಹುದು? ದಿವ್ಯ ಜೊತೆ 4 ಗಂಟೆ ಸುಮಾರಿಗೆ ಕೊಲೆ ಆರೋಪಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರಲಿದ್ದಾರೆ. ಅಂದ್ರೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ಇವತ್ತಿಗೆ 33 ದಿನಗಳಾಯ್ತು. ಅಂದ್ರೆ 33 ದಿನಗಳ ಅಂತರದಲ್ಲಿ ಇದೀಗ ವಿಜಯಲಕ್ಷ್ಮಿ ಅವರು 6ನೇ ಬಾರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ಆಗೋದ್ರ ಮೂಲಕ ದರ್ಶನ್ ಅವರಿಗೆ ಬೇಕಾಗ್ತಕ್ಕಂಥ ಬಟ್ಟೆ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಸಹಿತ ಕೊಟ್ಟು ಹೋಗ್ತಾ ಇದ್ರು. ಅಂದ್ರೆ ಪ್ರತಿ ವಾರನೂ ಬಂದಾಗ್ಲೂ ಸಹಿತ 1 ವಾರಕ್ಕಾಗುವಷ್ಟು ಎಲ್ಲಾ ವಸ್ತುಗಳನ್ನು ಸಹಿತ ಕೊಟ್ಟು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದರ್ಶನ್ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ ಅವರು ಸಂಪೂರ್ಣವಾಗಿ ಹೊರಗಿನ ಜಗತ್ತಿನ ಬಾಹ್ಯ ಸಂಪರ್ಕವನ್ನು ಕಡಿದುಕೊಂಡಿದ್ದಾರೆ. ಅದ್ರ ಜೊತೆಗೆ ಯಾರ ಜೊತೆಗೂ ಸಹಿತ ಜೈಲಿನಲ್ಲಿ ಸಂಪರ್ಕ ಸಾಧಿಸಲಿಕ್ಕೂ ಕೂಡ ಸಾಧ್ಯ ಆಗ್ತಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ಪತ್ನಿ ವಿಜಯಲಕ್ಷ್ಮಿ ಪ್ರತಿ ಬಾರಿ ಬಂದಾಗ್ಲೆಲ್ಲೂ ಸಹಿತ ಅರ್ಧ ಗಂಟೆಗಳ ಕಾಲ ದರ್ಶನ್ ಅವ್ರ ಜೊತೆಗೆ ಮಾತನಾಡ್ತಾ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇದೀಗ ಇವತ್ತು ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ಇದ್ರೆ. ಆದ್ರೆ ಇದೀಗ ಮತ್ತೆ ಅದು 4ನೇ ತಾರೀಕಿಗೆ ಮುಂದೂಡಿಕೆ ಆಗಿದ್ರಿಂದ ಆ ಒಂದು ಅಂಶಗಳನ್ನು ಸಹಿತ ದರ್ಶನ್ ಅವ್ರ ಜೊತೆ ಚರ್ಚೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಮುಖವಾಗಿ ಶನಿವಾರ ಆದ್ರೆ ಶುಕ್ರವಾರ ದಿವಸ SPP ಆಕ್ಷೇಪಣೆಯನ್ನು ಸಲ್ಲಿಸಿತ್ತು. ಅದಾದ್ಮೇಲೆ ಆಕ್ಷೇಪಣೆಯಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಅವ್ರ ಪರವಾಗಿರ್ತಕ್ಕಂಥ ವಕೀಲ ಸುನೀಲ್ ಅವರು ಸಹಿತ ಮತ್ತೆ ಸಮಯಾವಕಾಶವನ್ನ ಕೇಳಿದ್ರು. ಇವತ್ತಿಗೆ ವಿಚಾರಣೆ ಇತ್ತು. ಆದ್ರೆ ಮತ್ತೆ ಅದು ಮುಂದಕ್ಕೆ ಹೋಗಿದ್ರಿಂದ ಮತ್ತಷ್ಟು ಅಂದ್ರೆ ಏನಕ್ಕೋಸ್ಕರ ವಿಳಂಬ ಆಗ್ತಾ ಇದೆ, ಯಾತಕ್ಕೋಸ್ಕರ ನಮ್ಮ ವಕೀಲರು ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶಗಳನ್ನು ಸಹಿತ ದರ್ಶನ್ ಅವರಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟಾರೆಯಾಗಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ಅಗತ್ಯಕ್ಕೆ ಅಂದ್ರೆ ಪ್ರತಿ ಬಾರಿಯೂ ಸಹಿತ ವಿಜಯಲಕ್ಷ್ಮಿ ಅವರು ಬಂದು ದರ್ಶನ್ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ದರ್ಶನ್ ಭೇಟಿಗಾಗಿ ವಿಜಯಲಕ್ಷ್ಮಿ ನೇನು ಕೆಲವೇ ಹೊತ್ತುಗಳಲ್ಲಿ ಬರಲಿದ್ದಾರೆ. ನಂತರದ ಕಾನೂನಾತ್ಮಕ ಹೋರಾಟದ ಕುರಿತಾಗಿ ಅವರ ಜೊತೆಗೆ ಮಾತುಕತೆ ಆಗತ್ತೆ.